ಹೆಲೋ ಎವ್ರಿವನ್, ಬನ್ನಿ ಸ್ನೇಹಿತರೆ, ನಾನಿವತ್ತು ನಿಮಗೆ ತುಂಬ ಸಿಂಪಲ್ಲಾಗಿ ಕ್ಯಾಪ್ಸಿಕಮ್ ಕರಿನ ಅಥವಾ ಗ್ರೇವಿನ ಹೇಗೆ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ಇದು ಇನ್ಸ್ಟಾಗ್ರಾಮ್ನಲ್ಲಿ ತುಂಬ ವೈರಲ್ ವೀಡಿಯೋ ಅಂತಲೇ ಹೇಳ್ಬೋದು. ಇದು ಕ್ಯಾಪ್ಸಿಕಮ್ ದಹಿ ಕೂಡ ಅಂತ ಕರೀತಾರೆ, ಯಾಕಂದರೆ ಮೊಸರನ್ನೇ ಹಾಕಿ ಮಾಡೋದ್ರಿಂದ. ಮೊದಲಿಗೆ ನಾನು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ಉಪ್ಪನ್ನು ಹಾಕಿ ಚೆನ್ನಾಗಿ ಒಂದು 2-3 ನಿಮಿಷ ಕ್ಲೀನಾಗಿ ವಾಶ್ ಮಾಡ್ಕೊಳ್ಬೇಕಾಗುತ್ತೆ. ಯಾವುದೇ ವೆಜಿಟೇಬಲ್ಸ್ ಮಾಡಿದರೂ ಕೂಡ ಫಸ್ಟಿಗೆ ಉಪ್ಪನ್ನು ಹಾಕಿ ಚೆನ್ನಾಗಿ ತೊಳೆದಿಡಬೇಕು. ನಂತರ ನಾನು ಇದನ್ನು ಈ ಥರ ಸ್ಲೈಸಾಗಿ ಉದ್ದುದ್ದನೆಯಾಗಿ ತೆಳುವಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದೇ ಥರ ನೀವು ಕೂಡ ಕಟ್ ಮಾಡ್ಕೊಳ್ಬೇಕಾಗುತ್ತೆ. ಕಟ್ ಮಾಡ್ಕೊಂಡ ನಂತರ ಕೂಡ ನೀವು ಚೆನ್ನಾಗಿ ಒಂದು 2-3 ಸಲ ನೀರಲ್ಲಿ ಅದ್ದಿ ವಾಶ್ ಮಾಡಿ ನಂತರ ಒಂದು ಪ್ಲೇಟಿಗೆ ಅದನ್ನು ಹಾಕ್ಕೊಳ್ಳಿ. ಈಗ ಉದ್ದುದ್ದನೆಯದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿಯನ್ನು ಅದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಉದ್ದುದ್ದನೆಯದಾಗಿ ಕಟ್ ಮಾಡ್ಕೊಳ್ಳಿ. ನಂತರ 1 ಸ್ಪೂನ್ ಆಗುವಷ್ಟು ಕಡಲೆ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಚಿಟಿಕೆ ಆಗುವಷ್ಟು ಅರಿಶಿನ ಪುಡಿ ಹಾಗೂ 1 ಸ್ಪೂನ್ ಆಗುವಷ್ಟು ಖಾರದ ಪುಡಿ. ನಂತರ 1 ಸ್ಪೂನ್ ಆಗುವಷ್ಟು ಆಯಿಲನ್ನು ಹಾಕ್ಕೊಳ್ತಾ ಇದ್ದೀನಿ. ಆಯಿಲ್ ಮಾತ್ರ ಮಿಸ್ ಮಾಡದೆ ಹಾಕಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಮನೇಲಿ ನಾವೇನಾದರೂ ಕ್ಯಾಪ್ಸಿಕಮ್ದು ಗ್ರೇವಿ ಮಾಡಿದಾಗ ಕಡಲೆ ಪುಡಿ ಅದನ್ನೆಲ್ಲ ಹಾಕಿ ಮಾಡಿದಾಗ ಅದು ತುಂಬ ಬೋರ್ ಅನಿಸುತ್ತೆ ತಿನ್ನಲಿಕ್ಕೆ. ಬಟ್ ಈ ಥರ ಒಂದು ಡಿಫ್ರೆಂಟ್ ಟೇಸ್ಟ್ ಅಂತಲೇ ಹೇಳ್ಬೋದು. ಪೂರಿ ಜೊತೆ, ಚಪಾತಿ ಜೊತೆ, ರೊಟ್ಟಿ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಬಿಸಿ ಅನ್ನದಲ್ಲೂ ಕೂಡ ಚೆನ್ನಾಗಾಗುತ್ತೆ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ. ಯಾವುದೇ ರೀತಿಯ ಮಸಾಲೆಗಳನ್ನು ಹಾಕದೆ ತುಂಬ ಸಿಂಪಲ್ಲಾಗಿ ಕೂಡ ಮಾಡ್ಬೋದು. ನೋಡಿ, ಒಂದು 2-3 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 5 ನಿಮಿಷ ರೆಸ್ಟ್ಗೆ ಇಡಿ. ನಂತರ ಈಗ ಒಂದು ಪ್ಯಾನ್ಗೆ ನಾನು ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ಗ್ಯಾಸನ್ನು ಲೋ ಫ್ಲೇಮಲ್ಲೇ ಇಡಿ. ಈಗ 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಸಾಸಿವೆ, 1 ಪಲಾವ್ ಎಲೆ ಹಾಗೂ ಸ್ವಲ್ಪ ಸೋಪು ಕಾಳು, ಹಸಿ ಕರಿಬೇವನ್ನು ಹಾಕ್ಕೊಂಡು 1 ನಿಮಿಷ ಫ್ರೈ ಮಾಡ್ಕೊಳ್ಳಿ. ನಂತರ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಕ್ಯಾಪ್ಸಿಕಮ್ ಮಸಾಲೆನ ಇದಕ್ಕೆ ಹಾಕ್ಕೊಳ್ಬೇಕಾಗುತ್ತೆ. ನೋಡಿ, ಜಾಸ್ತಿ ಎಣ್ಣೆಯನ್ನು ಕೂಡ ಹಾಕ್ಲಿಕ್ಕೆ ಹೋಗಬೇಡಿ. ಸಿಂಪಲಾಗಿ ಸ್ವಲ್ಪ ಎಣ್ಣೆಯನ್ನೇ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮನೇಲಿ ಏನಾದರೂ ಸಡನ್ನಾಗಿ ಏನಾದರೂ ಚಪಾತಿ ಜೊತೆನೋ ಅಥವಾ ರೊಟ್ಟಿ ಜೊತೆನೋ ಏನಾದರೂ ಮಾಡಲಿಕ್ಕೆ ಐಡಿಯಾ ಇಲ್ಲಾಗ ಈ ಥರ ನೀವು ಕ್ಯಾಪ್ಸಿಕಮ್ ದಹಿನ ಒಂದು ಸಲ ಮಾಡಿ ನೋಡಿ. ನಿಜವಾಗ್ಲೂ ಇನ್ಸ್ಟಾಗ್ರಾಮ್ನಲ್ಲಿ ತುಂಬಾ ವೈರಲ್ ವೀಡಿಯೋ ಅಂತಲೇ ಹೇಳ್ಬೋದು. ಎಲ್ಲರೂ ಕೂಡ ಟ್ರೈ ಮಾಡಿದ್ದಾರೆ. ಸೊ ನೀವು ಟ್ರೈ ಮಾಡಿಲ್ಲವಂದರೆ ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಎಲ್ಲದನ್ನೂ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಒಂದು 2-3 ನಿಮಿಷ ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೋಡಿ, ಈ ಥರ ಆಲ್ರೆಡಿ ಈರುಳ್ಳಿ ಕೂಡ ಬೇಗ ಬೇಯುತ್ತೆ. ಈ ಥರ ಕ್ಯಾಪ್ಸಿಕಮ್ ಉದ್ದನೇದಾಗಿ ಕಟ್ ಮಾಡಿ ಹಾಕಿದೆ, ಇದು ಕೂಡ ಬೇಗ ಬೇಯುತ್ತೆ. ನಂತರ ನಾನು ಇಲ್ಲಿ 2 ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಆಲ್ರೆಡಿ ಒಂದು 50% ಚೆನ್ನಾಗಿ ಬೆಂದಿದೆ. ಎಣ್ಣೆಯಲ್ಲಿ ಬೇಯಿಸಬೇಕು. ನಂತರ 2 ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಒಂದು 5-6 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಯಾಕೆಂದರೆ ಕಡಲೆ ಹಿಟ್ಟು ತಿನ್ನುವಾಗ ಸ್ಮೆಲ್ ಬರುತ್ತೆ. ಸೊ ಆ ಸ್ಮೆಲ್ ಬರಬಾರ್ದು ಅಂದರೆ ನೀವು ಈ ಥರ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ. ನಿಮಗೆ ಟೇಸ್ಟು ಡಿಫ್ರೆಂಟಾಗಿರಬೇಕಂದ್ರೆ ಕಡಲೆ ಹಿಟ್ಟು ಹಾಕಬೇಕು, ಮಿಸ್ ಮಾಡಬೇಡಿ. ನಂತರ ನಾನು ಟೀ ಕುಡಿಯುವ ಏನು ಗ್ಲಾಸ್ ಇರುತ್ತಲ್ವ ಚಿಕ್ಕದು, ಆ ಗ್ಲಾಸಲ್ಲಿ ನಾನು 1 ಗ್ಲಾಸ್ ಆಗುವಷ್ಟು ಸಿಂಪಲಾಗಿ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ನೀರು ಹಾಕೋ ಅವಶ್ಯಕತೆ ಇಲ್ಲ. ಆಲ್ರೆಡಿ ಅದೆಲ್ಲ ಚೆನ್ನಾಗಿ ಬೆಂದಿರುತ್ತೆ. ಜಸ್ಟ್ ಅದೆಲ್ಲ ಇನ್ನೂ ಸ್ವಲ್ಪ ಚೆನ್ನಾಗಿ ಗ್ರೇವಿ ಆಗಲಿ, ಸ್ವಲ್ಪ ಕ್ಯಾಪ್ಸಿಕಮ್ ಕರಿ ಟೈಪ್ ಬರಲಿ ಅಂತೇಳಿ ನಾನು ಚಿಕ್ಕದಾಗಿ 1 ಗ್ಲಾಸ್ ನೀರನ್ನು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಬೇಯಬೇಕಾದ್ರೆ ನಾವು ತುರಿದಿರುವಂತಹ ಬೆಳ್ಳುಳ್ಳಿಯನ್ನು 1 ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಅರ್ಧ ಸ್ಪೂನ್ ಆಗುವಷ್ಟು ಗರಂ ಮಸಾಲವನ್ನು ಹಾಕ್ಕೊಂಡು ನೋಡಿ, ಯಾವುದೇ ರೀತಿ ನೀರಿನ ಅಂಶ ಕೂಡ ಇಲ್ಲ, ಅಷ್ಟು ಚೆನ್ನಾಗಿ ಬೆಂದಿದೆ. ಈ ಥರ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಈ ಥರ ಕೈ ಆಡ್ತಾನೆ ಇರಬೇಕು ನೀವು. ನೋಡಿ, ನೀರಿನ ಅಂಶ ಕೂಡ ಇಲ್ಲದೆ ತುಂಬ ಚೆನ್ನಾಗಿ ಬೆಂದಿದೆ, ನೀವು ನೋಡ್ತಿರ್ಬೋದು. ನೋಡಿ, ಯಾವುದೇ ರೀತಿ ನೀವು ಮಸಾಲೆಗಳನ್ನು ಆ್ಯಡ್ ಮಾಡದೆ ಸಿಂಪಲ್ಲಾಗಿ ಮೊಸರನ್ನು ಹಾಕಿ ಕೂಡ ಈ ಥರ ನೀವು ಮಾಡ್ಕೊಳ್ಬೋದು. ನಮಗೆ ಮೊಸರು ಬೇಡ ಅನ್ನೋರು ಕೂಡ ಸ್ಕಿಪ್ ಮಾಡಿಕೊಂಡು ಇಲ್ಲಿಗೆ ಸ್ಟಾಪ್ ಮಾಡ್ಕೊಂಡು ಕೂಡ ನೀವು ಊಟ ಮಾಡ್ಬೋದು. ಇದು ಕಂಪ್ಲೀಟಾಗಿ ಕೂಲ್ ಆಗಬೇಕು. ಒಂದು 1/2 ಅವರ್ ಆದಮೇಲೆ ಕೂಲ್ ಆಗಿದೆ. ಕೂಲ್ ಆದ ತಕ್ಷಣ ನಾನು 1 ಬೌಲ್ ಆಗುವಷ್ಟು ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ. ಬಿಸಿ ಇರುವಾಗಲೇ ನೀವು ಸ್ವಲ್ಪ ಬೆಲ್ಲವನ್ನು ಹಾಕ್ಕೊಳ್ಳಿ. ಅದು ಸ್ವಲ್ಪ ವೀಡಿಯೋ ಕ್ಲಿಪ್ ಆ್ಯಡ್ ಆಗಿಲ್ಲ ಅಷ್ಟೇ. ಬೆಲ್ಲವನ್ನು ಮಿಸ್ ಮಾಡದೆ ಹಾಕಿ, ಬೆಲ್ಲವನ್ನು ಹಾಕಿ ಗ್ಯಾಸನ್ನು ಆಫ್ ಮಾಡಿ ನಂತರ ಅದೆಲ್ಲ ಕಂಪ್ಲೀಟಾಗಿ ಕೂಲ್ ಆದಮೇಲೆ ನೀವು 1 ಬೌಲ್ ಆಗುವಷ್ಟು ಮೊಸರನ್ನು ತೊಗೊಳ್ಬೇಕು. ಚಿಕ್ಕ ಬೌಲ್ ಆಗುವಷ್ಟು, ಜಾಸ್ತಿ ಮೊಸರು ಹಾಕ್ಬಿಡಿ. ಚಿಕ್ಕ ಬೌಲ್ ಆಗುವಷ್ಟು ಮೊಸರನ್ನು ಹಾಕ್ಕೊಂಡು
ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹೇಳಿದ್ನಲ್ಲ, ಕಂಪ್ಲೀಟಾಗಿ ಕೂಲ್ ಆದಮೇಲೆ ನೀವು ಮೊಸರನ್ನು ಹಾಕಬೇಕು. ಬಿಸಿ ಇರುವಾಗಲೇ ನೀವು ಮೊಸರನ್ನು ಹಾಕಿದರೆ ಹುಳಿ ಅನಿಸುತ್ತೆ. ಸೊ ಹಾಗಾಗಿ ಬೆಲ್ಲವನ್ನು ಹಾಕಿ ಗ್ಯಾಸನ್ನು ಆಫ್ ಮಾಡಿಕೊಂಡು ಇದು ಕೂಲ್ ಆದಮೇಲೆ ನೀವು 1 ಬೌಲ್ ಆಗುವಷ್ಟು ಮೊಸರನ್ನು ಹಾಕ್ಕೊಳ್ಬೇಕಾಗುತ್ತೆ. ನಂತರ ಯಾವುದೇ ರೀತಿ ನೀವು ಬಿಸಿಯನ್ನು ಮಾಡಬೇಡಿ, ಡೈರೆಕ್ಟಾಗಿ ಪ್ಲೇಟ್ಗೆ ಹಾಕ್ಕೊಂಡು ಊಟ ಮಾಡ್ಬೋದು. ನೋಡಿ, ಖಂಡಿತವಾಗ್ಲೂ ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿದ್ದರೆ ನೀವು ಕೂಡ ಮನೇಲಿ ಮಕ್ಕಳಿಗೆ ಲಂಚ್ ಬಾಕ್ಸ್ಗೋ ಅಥವಾ ಮಾರ್ನಿಂಗ್ ಏನಾದರೂ ಚಪಾತಿ ಮಾಡಿದಾಗ ಬ್ರೇಕ್ಫಾಸ್ಟ್ಗೋ ಈ ಥರ ಕ್ಯಾಪ್ಸಿಕಮ್ ದಹಿನ ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬ ಸೂಪರಾಗಿರುತ್ತೆ. ಮೇಲೆ ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ ನೋಡಿ. ಸೊ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಾನು ಬಿಸಿ ರೊಟ್ಟಿ ಜೊತೆ ಈ ಕ್ಯಾಪ್ಸಿಕಮ್ ದಹಿನ ಟೇಸ್ಟ್ ಮಾಡಿ ನೋಡಿದೆ, ತುಂಬ ರುಚಿಕರವಾಗಿತ್ತು ಹಾಗೂ ತುಂಬ ಸೊಗಸಾಗಿತ್ತು ನೋಡಿ. ಸೊ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಖಂಡಿತವಾಗ್ಲೂ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.